ಲೋನ್ ಕಟ್ಟಿದ ಮೇಲೆ ಮಿಸ್ ಮಾಡದೆ ಈ 5 ಕೆಲಸಗಳನ್ನ ನೀವು ಮಾಡಲೇಬೇಕು. 1, ಬ್ಯಾಂಕಿಗೆ ಕೊಟ್ಟಿರುವಂತ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ನೀವು ವಾಪಸ್ ತಗೊಳ್ಬೇಕು. ಸೇಲ್ ಡೀಡು, ಟೈಟಲ್ ಡೀಡು, ಪವರ್ ಆಫ್ ಅಟಾರ್ನಿ, ಲೋನ್ ಅಗ್ರಿಮೆಂಟ್ ಇವೆಲ್ಲವನ್ನು ಕೂಡ ಮಾಡ್ಕೊಂಡಿರ್ತೀರಿ. ಸೊ ಸಾಲ ಕಟ್ಟಿ ಆದ್ಮೇಲೆ ಇದನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ನೀವು ಮರಿಬೇಡಿ. 15 ದಿನದಲ್ಲಿ ಬ್ಯಾಂಕ್ ಇದನ್ನ ವಾಪಸ್ ಕೊಡಬೇಕಾಗುತ್ತೆ ಸಾಲ ಕಟ್ಟಿದ ಮೇಲೆ. ಇನ್ನು 2ನೇದು ನೋ ಡ್ಯೂ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳಿ. ನೀವು ಸಾಲವನ್ನ ಸಂಪೂರ್ಣವಾಗಿ ಬ್ಯಾಂಕ್ಗೆ ಕಟ್ಟಿದ್ದೀರಿ ಅನ್ನೋದು ಈ ನೋ ಡ್ಯೂ ಸರ್ಟಿಫಿಕೇಟ್ ನಿಂದ ಸಾಬೀತಾಗುತ್ತೆ. ಇನ್ನು 3ನೇದು ಓನರ್ಶಿಪ್ ಅನ್ನ ನಿಮ್ಮ ಹೆಸರಿಗೆ ಚೇಂಜ್ ಮಾಡ್ಕೊಳ್ಳಿ. ಸಾಲವನ್ನ ಪಡೆದಾಗ ಬ್ಯಾಂಕ್ ನಿಮ್ಮ ಆಸ್ತಿಯ ಮೇಲೆ ಹಕ್ಕನ್ನ ಹೊಂದಿರುತ್ತೆ. ಆ ಹಕ್ಕನ್ನ ನೀವು ಬದಲಾಯಿಸಬೇಕು ಅಂತ ಹೇಳಿದ್ರೆ ನೀವು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿ ಅದನ್ನ ಬದಲಾಯಿಸಬೇಕಾಗತ್ತೆ. ಯಾವ ಕಾರಣಕ್ಕೂ ಮಿಸ್ ಮಾಡದೆ ಈ ಕೆಲಸವನ್ನ ಸಾಲ ಕಟ್ಟಿದ ಮೇಲೆ ಮಾಡಿ. ಇನ್ನು 4ನೇದು ಸಹಿ ಮಾಡಿದ ಚೆಕ್ ಗಳನ್ನ ವಾಪಸ್ ಪಡ್ಕೊಳ್ಳಿ. ನೀವು ಸಾಲ ಪಡೆಯುವಾಗ ಬ್ಲಾಂಕ್ ಚೆಕ್ ಗಳನ್ನ ಬ್ಯಾಂಕ್ಗೆ ಸಹಿ ಮಾಡಿ ಕೊಟ್ಟಿರ್ತೀರಿ. ನೀವು ಡಿಫಾಲ್ಟ್ ಮಾಡಿದ್ರೆ ಅದರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಬ್ಯಾಂಕ್ಗಳು ಬ್ಲಾಂಕ್ ಚೆಕ್ ಗಳನ್ನ ಪಡ್ಕೊಂಡಿರ್ತವೆ. ಸಾಲ ಕಟ್ಟಿದ ಮೇಲೆ ನೀವು ಅದನ್ನ ವಾಪಸ್ ಪಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು 5ನೇದು ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನೀವು ಸಾಲ ಕಟ್ಟಿದ ನಂತರದಲ್ಲಿ ಅದು ಕ್ರೆಡಿಟ್ ಸ್ಕೋರ್ ನಲ್ಲಿ ಎಂಟ್ರಿ ಆಗಿದ್ಯಾ, ಸಾಲ ಕಟ್ಟಿದ್ದೀರಿ ಅನ್ನೋ ಮಾಹಿತಿ ಬಂದಿದ್ಯಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಹೋಮ್ ಲೋನ್ ಕಟ್ಟಿದ ಮೇಲೆ ಈ 5 ಕೆಲಸಗಳನ್ನ ಮಿಸ್ ಮಾಡದೆ ವೆರಿಫೈ ಮಾಡಿ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಬಾಸ್ ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.